ಹಿಂದಿನ ಮಟ್ಟಿಗೆ ಇವರು ಬಲಿಷ್ಠರಾಗಿದ್ದಾರಾ, ಆ ಮಟ್ಟಿಗೆ ಇವ್ರು ಬೆಳೀತಾರ, 3 ಸಂಸ್ಥೆ ತಮ್ಮ ಕೈಲಿ ತೊಳ್ತಾರ ಅನ್ನೋದು ಇನ್ನೂ ಪ್ರಶ್ನಾರ್ಹ. ಯಾಕಪ್ಪ ಅಂತಂದ್ರೆ ಈ ನಡುವೆ ಹೇಳಿದೆ ನಿಮಗೆ, ಜಾರಕಿಹೊಳಿ ಸಹೋದರರು ಜೊತೆಗೆ ಜೊಲ್ಲೆ ಅವರು ಸಹಿತ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ, ಆರ್ಥಿಕವಾಗಿ ಭದ್ರಾಗಿದ್ದಾರೆ, ಸುಭದ್ರಾಗಿದ್ದಾರೆ, ಮತ್ತು ರಾಜ್ಯ ಮಟ್ಟದ ರಾಜಕೀಯ ಮಾಡೋದಕ್ಕೂ ಮುಂದುವರೆದಿದ್ದಾರೆ. ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಸಾಕಷ್ಟು ಸತೀಶ್ ಅವರು ಸುತ್ತಾಡಿ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಅದರಲ್ಲೊಂದು ವೈಚಾರಿಕ ನೆಲೆಗಟ್ಟಿನಲ್ಲೇ ಭಾಳ ಜನ ಪ್ರಗತಿಪರರಾಗಿರ್ಬೋದು, ಪ್ರಗತಿಶೀಲರಾಗಿರ್ಬೋದು, ಅಥವಾ ಒಂದಿಷ್ಟು ಏನಪ್ಪ ಬದಲಾವಣೆ ಬಯಸುವಂಥವ್ರಾಗಿರ್ಬೋದು, ಅವರಿಗೆ ಉತ್ತರ ಕನ್ನಡದಲ್ಲಿ ಒಂದಿಷ್ಟು ಅವಕಾಶಗಳು ಹೆಚ್ಚು ಸಿಕ್ಕಿದ್ದಾವೆ ಇವತ್ತು. ಹೀಗಾಗಿ ಇವತ್ತು ಸಮಬಲದ ಕುಸ್ತಿ ಆಗ್ಬೋದು DCC ಬ್ಯಾಂಕಿನ ವಿಷಯದಲ್ಲಿ ಅಂತೇಳಿ. ಯಾಕಂದ್ರೆ ಆಲ್ರೆಡಿ ಹೀರಾ ಶುಗರ್ ಅವರಿಬ್ಬರ ಗೆಳೆತನಕ್ಕೆ ಅಲ್ಲಿ ಬಂದು ಈಗ ಒಲಿತು, ಅಲ್ಲಿ ಜೊಲ್ಲೆ ಅವರ ಒಂದು ಹಸ್ತಕ್ಷೇಪ ಈಗ ಏನೋ ಮುಗಿದದಂತ ಸುದ್ದಿಗಳಿದ್ದಾವೆ, ಮಾತಾಡ್ತಾ ಇದ್ದಾರೆ, ಅನೇಕ ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇದ್ದದ್ದು. ಹೀಗಾಗಿ ಇನ್ನು ಉಳಿದಿದ್ದು ಏನಪ್ಪ ಅಂದ್ರೆ ಹುಕ್ಕೇರಿಯನ್ನು ಮೋಸ್ಟ್ ಪ್ರಾಬಬಲಿ ಅಲ್ಲಿಯೂ ಸಹಿತ ಈ ಕತ್ತಿ ಮತ್ತು AB ಪಾಟೀಲ್ ಕೂಡಿದರೆ ಅದು ಅವ್ರ ಪಾಲಾಗ್ಬೋದು ಏನೋ ಅನ್ನುವಂಥ ಮಾತುಗಳಿದ್ದಾವೆ. ಯಾಕಂದ್ರೆ ಅಲ್ಲಿ ಸ್ಥಾನಿಕರಾಗ್ತಾರೆ, ಜೊತೆಗೆ ಬಲಿಷ್ಠರಿದ್ದಾರೆ, ತಮ್ಮದೇ ಅಂತ ಒಂದು ನೆಲಗಟ್ಟನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಲಿಂಗಾಯತ ಅನ್ನೋದು ಲಾಬಿನೂ ಅಲ್ಲಿದೆ. ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಅವರಲ್ಲೇ ಈ ಹುಕ್ಕೇರಿಯ ವಿದ್ಯುತ್ ಒಂದೇನು ಸಂಘಟನೆ ಇದೆ, ಸಂಘದ ಅದೇನು ಇವತ್ತು ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿಗೆ ಒಲದನೋ ಅದನ್ನು ಸಹಿತ ಕಸ್ಕೋಬಹುದಾ ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದ್ರೆ ಅಷ್ಟೇ ಆಗ್ಬೋದು, ಏನು ಹೇಳಕ್ಕೆ ಆಗೋದಿಲ್ಲ. ಯಾಕೆ ಒಂದಾದರೂ ಒಕ್ಕಟ್ಟು ಅನ್ನುವಂಥದ್ದು ಭಾಳ ಮಹತ್ವದ್ದು. ಈ ಸಂದರ್ಭದಲ್ಲಿ ಇನ್ನು DCC ಬ್ಯಾಂಕಿನ ಸಲುವಾಗಿ ಮೇನ್ ಇರುವಂಥದ್ದಲ್ಲೇ ಅದನ್ನು ಈ ಯಾವ ರೂಪ ಪಡಿಬೋದು ಈಗ ಅಂತೇಳಿ ಆಲ್ರೆಡಿ ನಾವು ನಿಮಗೆ ಹೇಳಿದಂಗೆ, ನಿಮ್ಮ ಜೊತೆ ಚರ್ಚೆ ಮಾಡಿದಂಗೆ, ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಆಗಿರ್ಬೋದು, ಅವರಿಬ್ಬರು ಇವತ್ತು BJPಯಲ್ಲಿದ್ದಾರೆ. ಅದಕ್ಕಾಗಿ ಅವರು ಏನಪ್ಪ ಅಂತ ಪಕ್ಷೇತರನಲ್ಲಾರದ ನಾವೆಲ್ಲ ಸ್ವಲ್ಪ ಯಾರಾದರೂ ಸಹಿತ ಪಕ್ಷ ಅತೀತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಆ್ಯಕ್ಚುಲಿ ಜೊಲ್ಲೆ ಮತ್ತು ಜಾರಕಿಹೊಳಿ ಆ ಕಡೆ ಕತ್ತೆ ಅಷ್ಟಿದ್ರು, ಅದ್ರ ಜೊತೆ ಹಿಂದೆಲ್ಲೋ ನಮ್ಮ ಲಕ್ಷ್ಮಣ ಸವದಿ ಇರ್ಬೋದು, ಅಥವಾ ರಾಜು ಖಾಗೆ ಅವರು ಇರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇರ್ಬೋದು, DKC ಇರ್ಬೋದು, ನಾವು ಗೆಸ್ ಮಾಡಿದ್ದೀವಿ. ಅದಕ್ಕೆ ಅನುಗುಣವಾಗಿ ಈಗ AB ಪಾಟೀಲ್ ಬಂದು ಕೂಡಿಬಿಟ್ಟರು. AB ಪಾಟೀಲ್ ಇವತ್ತು ಕಾಂಗ್ರೆಸ್ಗಳಿದ್ದಾರೆ, ಸಹಜವಾಗಿ DKC ಅವ್ರ ಸಂಪರ್ಕದಲ್ಲಿ ಬರುವಂಥದ್ದು. ಹೀಗಾಗಿ DCC ಬ್ಯಾಂಕಿನ ಈಗೇನು ಚುನಾವಣೆ ಬರೋದಲ್ಲ ಅಕ್ಟೋಬರ್ 19ಗೆ, ಈಗ ಮತ್ತಷ್ಟು ರಂಗು ಏರಿತು ಅಂತ. ಇಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಇಲ್ಲಿ ಊಹೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೂ ಮಹಾಮಹಿಮರಿದ್ದಾರೆ, PKPSಗಳು, ಜೊತೆಗೆ ಸೌಹಾರ್ದ ಸಂಘಗಳು, ಅದರ ಮೇಲೆ ಇಲ್ಲಿ ಲಿಮಿಟೆಡ್